ಭಟ್ಕಳ ತಾಲೂಕಿನ ಶಿರಾಲಿ ಭಾಗದಲ್ಲಿ ಚಿಪ್ಪಿಕಲ್ಲು ಮೀನುಗಾರಿಕೆಗೆ ತೆರಳಿದ್ದ 11 ಮಂದಿ ಜನರು ದಾರುಣ ದುರ್ಮರಣಕ್ಕೆ ಈಡಾಗಿದ್ದ ದುರಂತದ ಹಿನ್ನೆಲೆಯಲ್ಲಿ ಸಾಮಾಜಿಕ ಹೋರಾಟಗಾರರು ಹಾಗೂ ಭಟ್ಕಳ ಹೊನ್ನಾವರ ಕ್ಷೇತ್ರದ ಯುವ ಮುಖಂಡರಾದ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಅವರು ಸಂತ್ರಸ್ತರ ಕುಟುಂಬಗಳ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಈ ಸಂದರ್ಭದಲ್ಲಿ ಮೃತಪಟ್ಟ 10 ಕುಟುಂಬಗಳಿಗೆ ತಲಾ 25,000 ರೂಪಾಯಿ ಹಾಗೂ ತಂದೆ ತಾಯಿ ಇಬ್ಬರನ್ನ ಕಳೆದುಕೊಂಡ ಅನಾಥರಾದ ಮಕ್ಕಳ ಶಿಕ್ಷಣಕ್ಕಾಗಿ 50,000 ರೂಪಾಯಿ ಧನ ಸಹಾಯವನ್ನ ವಿತರಿಸುವುದರ ಮೂಲಕ ಒಟ್ಟು 3 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಶಿರಾಲಿಯಲ್ಲಿ ನಡೆದಿರುವ ಈ ದುರಂತ ಅತ್ಯಂತ ಗಂಭೀರ ಹಾಗೂ ನೋವಿನ ಸಂಗತಿಯಾಗಿದ್ದು, ಮೃತರ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ರು. ಜೊತೆಗೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಉದ್ಯಮಿಗಳು, ಜನಪ್ರತಿನಿಧಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಮಾನವೀಯ ದೃಷ್ಟಿಯಿಂದ ಮುಂದೆ ಬಂದು ಸಂತ್ರಸ್ತರ ಕುಟುಂಬಗಳಿಗೆ ಸಾಧ್ಯವಾದಷ್ಟು ನೆರವು ನೀಡಬೇಕು ಎಂದು ಮನವಿ ಮಾಡಿದ್ರು. ದುರಂತದ ಬಗ್ಗೆ ನಾವು ಇವತ್ತು ಎಲ್ಲರಿಗೂ ಒಂದು ಶ್ರದ್ಧಾಂಜಲಿನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲರ ಮನೆಗೂ ನಾವು ಇವತ್ತು ಹೋಗಿ ವೈಯಕ್ತಿಕವಾಗಿ ಒಂದು ಪ್ರತಿಯೊಂದು ಕುಟುಂಬಕ್ಕೂ ನನ್ನಿಂದ ಒಂದು 25,000 ರೂಪಾಯಿ ಹಾಗೂ ತಂದೆ ತಾಯಿಯನ್ನು ಕಳ್ಕೊಂಡು ಅವರಿಗೆ 50,000 ರೂಪಾಯಿನ ನೀಡಿ ಮುಂದಿನ ದಿನಗಳಲ್ಲಿ ಅವರಿಗೆ ನೆರವಾಗ್ತೇನೆ, ನನ್ನಿಂದ ಆದಷ್ಟು ಸಹಾಯ ಮಾಡ್ತೇನೆ ಅಂತ ಹೇಳಿ ಅವರಿಗೆ ನಾನು ಅವ್ರ ಜೊತೆ ಯಾವಾಗಲೂ ಇರ್ತೇನೆ ಅಂತ ನಾನು ಹೇಳ್ತಾ ಇದ್ದೇನೆ. ಇಂಥ ಸಂಕಷ್ಟದ ಸಮಯದಲ್ಲಿ ನೋವಿನಲ್ಲಿರುವ ಕುಟುಂಬಗಳ ಜೊತೆಗೆ ಸಮಾಜ ನಿಲ್ಲಬೇಕು. ಅನಾಥರಾದ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲರೂ ಕೈ ಜೋಡಿಸುವ ಅವಶ್ಯಕತೆ ಇದೆ ಎಂದು ಹೇಳಿದ್ರು. ತಂದೆ ತಾಯಿ ಇಬ್ಬರನ್ನ ಕಳೆದುಕೊಂಡಿರುವ ಕುಟುಂಬದ 4 ಮಕ್ಕಳಲ್ಲಿ ಅದೇ ರೀತಿ ತಾಲೂಕಿನ ಸಹಕಾರಿ ಬ್ಯಾಂಕುಗಳು, ಸೊಸೈಟಿಗಳು ಹಾಗೂ ದಾನಿಗಳು ಮಾನವೀಯತೆ ತೋರಿಸಿ ಈ ಕುಟುಂಬದ ನೆರವಿಗೆ ಧಾವಿಸಬೇಕಾಗಿದೆ. ಅನಾಥರಾದ ಈ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಜವಾಬ್ದಾರಿ ಸಮಾಜದ ಮೇಲಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಸ್ಥೆಗಳು ಸ್ಪಂದಿಸಿ ಈ ಮಕ್ಕಳಿಗೆ ಬದುಕಿನ ಹೊಸ ಭರವಸೆ ನೀಡಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಕುಟುಂಬಕ್ಕೆ ಒಂದು ಸಹಾಯ ಮಾಡಿರ್ತಕ್ಕಂಥ ಮಾಸ್ತಪ್ಪ ನಾಯ್ಕ್ ಅವರಿಗೆ ನಮ್ಮ ಸಮಾಜದ ಪರವಾಗಿ ಮತ್ತು ಸಂತ್ರಸ್ತರ ಕುಟುಂಬದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಿನ್ನೆ ಭಟ್ಕಳ ನಾಗಯಕ್ಷೆ ಅವರು ಬಂದಿದ್ದ ಎಲ್ಲ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಸಂತ್ರಸ್ತ ಕುಟುಂಬದ ಪರವಾಗಿ ಮತ್ತು ಸಮಾಜದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ, ಅವರ ಕುಟುಂಬದ ಸಂತ್ರಸ್ತರ ಪರವಾಗಿ ಎಲ್ಲರೂ ನಿಲ್ಲಬೇಕು ಅಂತ ಮತ್ತೊಮ್ಮೆ ಸಮಾಜದವರೆಲ್ಲ ಕೇಳ್ಕೊತಾರೆ. ಎಲ್ಲರೂ ಇದೇ ರೀತಿಯಾಗಿ ಸಮಾಜಕ್ಕೆ ಕಷ್ಟ ಬಂದಾಗ ಸಹಕಾರ ಸಹಾಯ ನೀಡಬೇಕಂತ ಮತ್ತೊಮ್ಮೆ ಕೇಳ್ತಾರೆ. ಸಂತ್ರಸ್ತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಮಾಸ್ತಪ್ಪ ನಾಯ್ಕ್ ಬಲ್ಸಿ ಅವರು ಮುಂದಿನ ದಿನಗಳಲ್ಲಿಯೂ ಅವರ ಪರವಾಗಿ ಅಗತ್ಯ ನೆರವು ಹಾಗೂ ನ್ಯಾಯಯುತವಾಗಿ ಹೋರಾಟ ಮುಂದುವರಿಸುವುದಾಗಿ ಭರವಸೆ ನೀಡಿದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಭಟ್ಕಳ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.